ನಮಸ್ತೆ ಎಲ್ಲರಿಗೂ. ಗುರುಗಳ ಆಶೀರ್ವಾದ ಏನಿದೆ ನೋಡೋಣ. ಇಲ್ಲಿ 2 ಡೆಕ್ ಇಟ್ಟಿದ್ದೀನಿ. 2ರಲ್ಲಿ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಿ ಅಥವಾ ಆಸ್ ಯೂಶುವಲ್ 2 ಕೂಡ ಆಯ್ಕೆ ಮಾಡಿ. ಓಕೆ, ಮೊದಲನೇದು 2ನೇದು ಐ ಹೋಪ್ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಗೆ ನಿಮ್ಮ ಗುರುಗಳಿಂದ ಏನ್ ಮಾರ್ಗದರ್ಶನ ಇದೆ, ಏನ್ ಹೇಳ್ತಾರೆ ನೋಡೋಣ. ಈ ಹೊಸ ವರ್ಷ ನಿಮ್ ಜೀವನಕ್ಕೆ ಯಾವ ರೀತಿಯ ಬದಲಾವಣೆನ ತರುತ್ತೆ, ಯಾವ ರೀತಿಯ ಬೆಳಕು ನಿಮ್ಗೋಸ್ಕರ ಕಾಯ್ತಾ ಇದೆ, ಯಾವ ರೀತಿಯ ಯಶಸ್ಸನ್ನ ನೀವು ನೋಡ್ತೀರಾ ಅಥವಾ ಏನ್ ಮಾರ್ಗದರ್ಶನ ಕೊಡ್ತಾರೆ, ಇದನ್ನ ನೋಡೋಣ. ಸೊ ಕರ್ಮ ಇದೆ. ಸೊ ಎಲ್ಲೋ ಒಂದ್ ಕಡೆ ಸದ್ಯಕ್ಕೆ ಕರ್ಮ ಪೀರಿಯಡ್ ನಡೀತಾ ಇದೆ ಅನ್ನುವಂಥದ್ದು. ಅದು ನಿಮ್ಮ ಪೂರ್ವಾರ್ಜಿತ ಸುಕೃತ ಕರ್ಮ ಇರಬಹುದು ಅಥವಾ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಯಾವುದೇ ಆಗಿರಬಹುದು. ಒಟ್ನಲ್ಲಿ ಕಾರ್ಮಿಕ್ ಟೈಮಿಂಗ್ ನಡೀತಾ ಇದೆ ಅನ್ನುವಂಥದ್ದು. ಸದ್ಯಕ್ಕೆ ನಿಮ್ಮ ಒಂದು ಫಿಸಿಕಲ್ ಎಮೋಷನಲ್ ಸಮಸ್ಯೆಗಳು ಏನೇ ಇರಲಿ, ಮಾನಸಿಕವಾಗಿರ್ಲಿ ದೈಹಿಕವಾಗಿರ್ಲಿ, ನಿಮ್ಮೆಲ್ಲ ಸಮಸ್ಯೆಗಳನ್ನ ಸರಿ ಮಾಡುವಂತ ಶಕ್ತಿ ವಿಭೂತಿಗೆ ಇದೆ. ಸೊ ಹಾಗಾಗಿ ಆ ವಿಭೂತಿ ಧಾರಣೆಯನ್ನ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಮನೆಯ ಸುತ್ತ ಹೊರಭಾಗದಿಂದ ಒಂದಷ್ಟು ವಿಭೂತಿನ ರಕ್ಷೆಯಾಗಿ ಹಾಕಿ, ಇದರಿಂದ ಕೂಡ ನಿಮ್ಗೆ ರಕ್ಷೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಮನೆ ಅರ್ಧಕ್ಕೆ ಕಟ್ಟಿ ನಿಂತು ಹೋಗಿದೆ, ಅದು ಮುಂದುವರಿಯುತ್ತೆ, ಚೆನ್ನಾಗಾಗತ್ತೆ, ಚಿಂತೆ ಮಾಡ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಗುರುಗಳು ನಿಮ್ಮ ಮನೆ ಹತ್ರ ಬಂದು ಹೋಗಿದ್ದಾರೆ ಅನ್ನುವಂಥದ್ದು ಇದೆ. ಯಾರ್ದೋ ಮನೆಯ ಗೋಡೆ ಬಿದ್ದು ಹೋಗುತ್ತೆ, ಕಟ್ಟಿರುವಂತ ಗೋಡೆ ಬಿದ್ದು ಹೋಗುತ್ತೆ. ಬಿದ್ದು ಹೋದಂತ ಗೋಡೆಯಲ್ಲಿ ಬಾಬಾರ ಒಂದು ಸಣ್ಣ ಪುತ್ಥಳಿ ಸಿಗತ್ತೆ. ಅದನ್ನ ತಗೊಂಡು ಹೋಗಿ ಇಟ್ಕೊಂಡು ಪೂಜೆ ಮಾಡಿ. ಇದರಿಂದ ನಿಮ್ಗೆ ಇನ್ನ ಹೆಚ್ಚಿನ ಅನುಕೂಲ ಆಗತ್ತೆ. ಆ ಜಾಗದಲ್ಲಿ ದೇವಸ್ಥಾನ ಆಗಬೇಕು, ಮನೆ ಆಗಬಾರ್ದು ಅನ್ನೋದು ಆ ವಿಗ್ರಹ ಸಿಕ್ಕಿದರ ಸೂಚನೆ ಅನ್ನೋದು ಇಲ್ಲಿ ಇದೆ. ಅದು ಆಗತ್ತೆ, ಮುಂದಿನ ದಿನಗಳಲ್ಲಿ ಸಿಗತ್ತೆ. ಯಾರ್ದೋ ಮನೆ ಕಟ್ಬೇಕಾದ್ರೆ ಆ ಥರದ್ದೇನೋ ಆಗತ್ತೆ ಅನ್ನುವಂಥದ್ದು. ಜೊತೆಗೆ ಒಳ್ಳೆಯ ವಿಚಾರಗಳು, ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಒಂದು ಕೆಲಸಗಳು ನಿಮ್ ಜೀವನದಲ್ಲಿ ಒಳ್ಳೆಯ ಫಲಗಳನ್ನೇ ತರುತ್ತೆ. ಸೊ ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಷು ಸರ್ವದಾ. ನಾವು ಒಳ್ಳೆ ಕೆಲಸ ಮಾಡಿದಾಗ ಆಟೋಮೆಟಿಕ್ಲಿ ನಮ್ಗೆ ಒಳ್ಳೇದಾಗ್ಲೇಬೇಕು, ಹಾಗೆ ಆಗತ್ತೆ. ಸೊ ಹಾಗಾಗಿ ಸ್ವಲ್ಪ ನಿಧಾನ ಆಗಬಹುದು ಅಷ್ಟೇ. ಅಂತ ನಿಧಾನ ಆಗೋಯ್ತು ಅಂತ ಆ ಧರ್ಮದ ಹಾದಿನ ಬಿಟ್ಟು ಅಧರ್ಮಕ್ಕೆ ಕೂಡ್ದು ಅನ್ನುವಂಥದ್ದು ಇದೆ. ಧರ್ಮೋ ರಕ್ಷತಿ ರಕ್ಷಿತಃ. ನಿಮ್ಗೆ ಒಂದು ವಾರ್ನಿಂಗ್ ಇದೆ, ಹೇಳಿದ ಮಾತು ಕೇಳ್ಕೊಂಡು ಸರಿಯಾದ ದಾರಿಲಿ ಒಳ್ಳೆ ದಾರಿಲಿ ನಡಿಬೇಕು, ಇಷ್ಟೇ ನಿಮ್ಗಿರುವಂತ ಕರ್ತವ್ಯ ಪ್ರಜ್ಞೆ. ಸೊ ಅದನ್ನ ಬಿಟ್ಟು ಕೆಟ್ಟ ಕೆಲಸಗಳಿಗೆ, ಕೆಟ್ಟ ವಿಚಾರಗಳಿಗೆ ಆಲೋಚನೆನ ಬಿಡಬೇಡಿ ಅನ್ನುವಂಥದ್ದು. ಜೊತೆಗೆ ಇದೊಂದು ಶಿಕ್ಷೆ ಅಲ್ಲ, ನಿಮ್ ಜೀವನದಲ್ಲಿ ಏನೋ ಒಂದ್ ರೀತಿ ಪನಿಷ್ಮೆಂಟ್ ಆಗ್ತಿದೆ ನಂಗೆ, ಯಾವ ತಪ್ಪಿಗೆ ಈ ಶಿಕ್ಷೆ ಅಂತೆಲ್ಲ ಯೋಚನೆ ಮಾಡ್ಬೇಡಿ. ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಜೊತೆಗೆ ಒಂದಲ್ಲ ಒಂದ್ ರೀತಿಲಿ ಏನೋ ಒಂದು ಪಾಠ ಕಲಿಬೇಕಾಗತ್ತೆ. ಆ ಪಾಠ ನಿಮ್ ಜೀವನಕ್ಕೆ ನೀವು ಆಲ್ರೆಡಿ ಕಲ್ತಿದ್ದೀರಾ, ಬಟ್ ಅದನ್ನ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಸೊ ನೀವು ನಿಮ್ ಪರಿಸ್ಥಿತಿನ ಅಥವಾ ನಿಮ್ಮ ಮನಸ್ಥಿತಿನ ಅಥವಾ ಜನಗಳು ಮಾಡಿರುವಂತ ಆ ಒಂದು ಏನ್ ಸಮಸ್ಯೆ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ನೀವು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ, ಹಾಗಾಗಿ ಸಮಸ್ಯೆ ಇದೆ. ಬಟ್ ಯೋಚನೆ ಮಾಡಬೇಡಿ, ನಿಮ್ಮ ಜೀವನಕ್ಕೆ ಗುರು ಆಗಿ ಭಗವಂತ ಯಾವಾಗ್ಲೂ ಇರ್ತಾನೆ. ಪ್ರತಿದಿನ ಹೊಸ ದಿನನ, ಹೊಸ ಬೆಳಕನ್ನ ತಗೊಂಡ್ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ದತ್ತಾತ್ರೇಯರ ಆಶೀರ್ವಾದ ಇದೆ. ಏನೇ ಬಂದ್ರು ಕೂಡ ನೆಮ್ಮದಿಯಿಂದ ಇರಿ, ಸುಖವಾಗಿ ಇರ್ತೀರಾ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಕರ್ಮಗಳು ಒಂದೆಲ್ಲ ಒಂದ್ ರೀತಿಲಿ ಟ್ರಿಗರ್ ಆಗ್ತಾನೆ ಇರುತ್ತೆ, ಅದಕ್ಕೆ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ತುಂಬಾ ಒಳ್ಳೆಯವರಾಗಿ ಹೋಗಿದ್ದಕ್ಕೇನೆ ನಿಮ್ಗೆ ಇಷ್ಟೊಂದು ಶಿಕ್ಷೆ ಅಂತನೋ ಕಷ್ಟ ಅಂತನೋ ಆಗಿರೋದು. ಸೊ ನೀವೆಲ್ಲರಿಗೂ ಒಳ್ಳೇದ್ ಮಾಡಕ್ ಹೋಗಿನೇ ಈ ತರ ಸಮಸ್ಯೆನ ತಂದಿಟ್ಕೊಂಡಿದೀರಾ. ಇನ್ನ ಸ್ವಲ್ಪ ಒಳ್ಳೇದ್ ಮಾಡೋದು ತಪ್ಪಲ್ಲ, ಆದ್ರೆ ತೀರಾ ನಿಮ್ಮ ತನಾನೇ ಕಿತ್ಕೊಂಡು ಹೋಗುವಷ್ಟು ಒಳ್ಳೆಯವರಾಗಿ ಇರಬಾರ್ದು ಕೆಲವು ಸತಿ. ಸೊ ಹಾಗಾಗಿ ತುಂಬಾ ಒಳ್ಳೆಯವರಾಗಿದ್ದಕ್ಕೆ ನಿಮ್ಗೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ ಕಡೆ ಎಲ್ಲವನ್ನೂ ಕೂಡ ಪಣಕ್ಕಿಟ್ಟು ಯಾರನ್ನು ಸೇವ್ ಮಾಡಿದ್ದಕ್ಕೆ ಈ ಒಂದು ಇನ್ಬ್ಯಾಲೆನ್ಸ್ ಎನರ್ಜಿ ಅಥವಾ ಈ ಒಂದು ವಿಲೈ ಎನರ್ಜಿ ನಿಮ್ಮನ್ನ ಟ್ರಿಗರ್ ಮಾಡ್ತಾ ಇದೆ. ಬಟ್ ಯೋಚನೆ ಮಾಡಬೇಡಿ, ನಿಮ್ಮೆಲ್ಲ ಪ್ರಶ್ನೆಗೂ ಆನ್ಸರ್ ಸಿಗುತ್ತೆ ಅನ್ನುವಂಥದ್ದು ಇದೆ.
ಮತ್ತೆ ತುಂಬಾ ಒಳ್ಳೆಯವರಾಗಿದ್ರೆ ಶಿಕ್ಷೆ ಅಂತ ಏನಿಲ್ಲ. ತುಂಬಾ ಒಳ್ಳೆಯವರಾಗಿದ್ರೆ ಏನ್ ಫಲ ಸಿಗುತ್ತೆ ಅನ್ನೋದು ಕೂಡ ನಿಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಒಂದು ಬ್ಯಾಲೆನ್ಸಿಂಗ್ ಎನರ್ಜಿ ಇಲ್ಲ, ಉಸಿರಾಟದ ಸಮಸ್ಯೆ ಇದ್ರೆ ಪ್ರಾಣಾಯಾಮನ ಮಾಡಿ. ಇದರಿಂದ ನಿಮ್ಗೆ ಇನ್ನ ಹೆಚ್ಚಿನ ಅನುಕೂಲ ಆಗತ್ತೆ, ಇನ್ನ ಹೆಚ್ಚಿನ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಸಮಸ್ಯೆಗೆ ಎದುರಾಗಿ ಹೆದರ್ಕೊಂಡು ಸಮಸ್ಯೆಗೆ ಸೋಲನ್ನ ಒಪ್ಕೊಂಡೆ ಅಂತ ಹೇಳಕ್ ಹೋಗ್ಬೇಡಿ. ಸೊ ಏನೇ ಸಮಸ್ಯೆ ಇದ್ರೂ ಅದನ್ನ ಧೈರ್ಯವಾಗಿ ಎದುರಿಸಿ, ನಿಮ್ಮ ಸೋಲ್ ಗ್ರೂಪ್ ಇಂದ ನಿಮ್ಗೆ ಸಹಾಯ ಅನ್ನೋದು ಸಿಗುತ್ತೆ ಅಂತ ಬಂದಿದೆ. ಜೊತೆಗೆ ಒಂದು ಸುಪ್ರೀಂ ಪವರ್ ಇದೆ. ಸೊ ಎಲ್ಲರಿಗೂ ಎಲ್ಲಾ ರೀತಿಲೂ ಒಂದಲ್ಲ ಒಂದ್ ರೀತಿಲಿ ಸಹಾಯ ಸಿಗ್ತಾನೆ ಇರುತ್ತೆ, ಸಿಕ್ಕೇ ಸಿಗುತ್ತೆ. ಆ ಸಹಾಯ ಮಾಡುವಂತ ವ್ಯಕ್ತಿಗಳನ್ನ, ಆ ಸಹಾಯ ಮಾಡುವಂತ ಸಹಾಯಕರನ್ನ ಭಗವಂತ ನಿಯೋಜನೆ ಮಾಡಿರ್ತಾರೆ. ಸೊ ಅವರು ನಿಮ್ ಜೀವನಕ್ಕೆ ಬಂದು ಸಹಾಯನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಹಾಗೇನೆ ನಿಮ್ಮ ಗುರುಗಳು ಕೂಡ ನಿಮ್ಮ ಬಗ್ಗೆ ಯೋಚನೆನ ಮಾಡ್ತಿದ್ದಾರೆ. ನಿಮ್ಗೋಸ್ಕರ ನಿಮ್ಮ ಪರಿಸ್ಥಿತಿನ ಅವರು ಕೂಡ ಅನುಭವಿಸ್ತಾ ಇದ್ದಾರೆ. ಇದೊಂದು ಸೋಲ್ ಜರ್ನಿ ಇದೆ, ಹಾಗಾಗಿ ಇದನ್ನ ನೀವೇ ಫೇಸ್ ಮಾಡ್ಬೇಕು. ಇದನ್ನ ಯಾರೋ ಒಂದು ಮಿರಾಕಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗಲ್ಲ ಅಂತಲ್ಲ, ಮಿರಾಕಲ್ ಮಾಡೋದಕ್ಕಿಂತ ಇದು ಕಂಪ್ಲೀಟ್ ಆಗ್ಬಿಡ್ಲಿ. ಈ ಒಂದ್ ಸ್ಟೆಪ್ ಏನಿದೆ, ಈ ಸ್ಟೆಪ್ ಏನ್ ಫೇಸ್ ಮಾಡ್ತಿದ್ದೀರಾ, ಏನ್ ಸ್ಟ್ರಗಲ್ ಅಲ್ಲಿ ಇದೀರಾ, ಅದು ಕಂಪ್ಲೀಟ್ ಆಗ್ಲೇಬೇಕು. ಅದನ್ನ ನೀವೇ ಮಾಡ್ಬೇಕು. ಅದನ್ನ ಯಾರೋ ಚೂಮಂತರ್ ಮಾಡಿ ಅದನ್ನ ನಿಮ್ಗೆ ಆ ಸಫರಿಂಗ್ ಇಂದ ಹೊರಗ್ ತಗೊಂಬಂದ್ರು ಕೂಡ ಮತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದಕ್ಕಿಂತ ದೊಡ್ಡ ಸಫರಿಂಗ್ ಬಂದ್ಬಿಡುತ್ತೆ, ಡಬಲ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಈ ಸಫರಿಂಗ್ ನ ನೀವು ಕಂಪ್ಲೀಟ್ ಮಾಡಿದ್ದೇ ಆದ್ರೆ ಸೊ ನೆಕ್ಸ್ಟ್ ಸಫರಿಂಗ್ ಗೆ ಅಷ್ಟು ಚೆನ್ನಾಗಿ ಹೋಗುತ್ತೆ, ಇಂಥದ್ ಸಮಸ್ಯೆ ಮತ್ತೆ ಬರೋದಿಲ್ಲ. ಸೊ ತಪ್ಪು ಫೇಲ್ ಆದ್ರೆ ಮಾತ್ರ ಅದೇ ಕ್ಲಾಸ್ ಅಲ್ಲಿ ಕೂತ್ಕೊಬೇಕು. ಒಂದ್ಸತಿ ನಾವು ಪಾಸ್ ಆಗ್ಬಿಟ್ಟು ಅಂದ್ರೆ ಬೇರೆ ಕ್ಲಾಸಿಗೆ ಅಪ್ಡೇಟ್ ಆಗ್ತೀವಿ. ಆ ಥರನೇ ಲೈಫ್ ಕೂಡ ಸದ್ಯಕ್ಕೆ ನಿಮ್ಮ ಸಿಚುವೇಶನ್ ನ ಹೇಳ್ತಾ ಇದೆ. ಜೊತೆಗೆ ತುಂಬಾ ಧೈರ್ಯವಾಗಿ ಎದುರಿಸಿ ಇರುವಂತ ಸಮಸ್ಯೆನ ನಾನು ಇರ್ತೀನಿ ಯಾವಾಗ್ಲೂ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಒಂದು ಗಿಫ್ಟ್ ಬರುವಂತ ಸಾಧ್ಯತೆ ಇದೆ, ದುಡ್ಡು ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ನಿಮ್ಮ ಗುರುಗಳು ನಿಮ್ಗೇನ್ ಸಂದೇಶ ಕೊಡ್ತಾರೆ ನೋಡುವ. ಸೋಲ್ ಜರ್ನಿ ಇದೆ. ಸೊ ನಿಮ್ಮ ಸೋಲ್ ಜರ್ನಿ ನೀವೇ ಒಬ್ರೇನೆ ನಿಭಾಯಿಸ್ಬೇಕು. ಇದಕ್ಕೆ ಸಹಾಯಕವಾಗಿ ಯಾರು ಬರೋದಿಲ್ಲ ಅನ್ನುವಂಥದ್ದು ಇದೆ. ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಒದಗಿಸಿ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಐ ಹೋಪ್ ಆಯ್ಕೆ ಮಾಡಿದೀರಾ ಅಂತ ಅನ್ಕೊಳ್ತೀನಿ. 3 ಬೇಕಾದ್ರೂ ನೋಡಿ, 1 2 3. ಮೊದಲನೇದು ಓಕೆ, ಅಹಂ ಬ್ರಹ್ಮಾಸ್ಮಿ ಅಂತ ಇದೆ. ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಯಾರ್ಯಾರನ್ನೋ ಹುಡ್ಕೋ ಬದಲು ನಿಮ್ಮನ್ನ ನೀವು ಹುಡುಕೊಂಡು ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮೊಳಗಿನ ಒಂದು ಆಧ್ಯಾತ್ಮಿಕ ಮಾರ್ಗ ಏನಿದೆ ಅದನ್ನ ಕಂಡ್ಕೊಳ್ಳಿ ಅನ್ನುವಂಥದ್ದು ಇದೆ. 2ನೇದು ಯಾರು ಆಯ್ಕೆ ಮಾಡಿದೀರಾ, ನಿಮ್ಮ ಸೋಲ್ ಪರ್ಪಸ್ ಏನು, ಲೈಫ್ ಪರ್ಪಸ್ ಏನು, ಇದ್ರ ಕಡೆ ಗಮನನ ಕೊಡಿ. ಈ ಭೂಮಿನ, ಪ್ಲಾನೆಟ್ ಅರ್ತ್ ನ, ಸೊ ಯುವರ್ ಪರ್ಪಸ್ ಆಫ್ ಲೈಫ್ ಈಸ್ ಆಸ್ ಕೇರ್ ಟೇಕರ್ ಅಂಡ್ ಲೈಟ್ ವರ್ಕರ್ ಆಫ್ ಪ್ಲಾನೆಟ್ ಅರ್ತ್. ಸೊ ಲೈಟ್ ವರ್ಕರ್ ಆಗಿ ನೀವು ಕೆಲಸ ಮಾಡ್ಬೇಕಂತೆ. ಭೂಮಿಯ ಬಗ್ಗೆ, ನೀವು ಭೂಮಂಡಲದ ಬಗ್ಗೆ ಒಂದಷ್ಟು ಕೇರಿಂಗ್ ಮಾಡ್ಬೇಕಂತೆ. ಅಂದ್ರೆ ಸಮಾಜ ಸೇವೆ ಅಂತ. 3ನೇದು ಯಾರು ಆಯ್ಕೆ ಮಾಡಿದೀರಾ, ನಿಮ್ಗೆ ಒಂದು ಪ್ರೊಟೆಕ್ಷನ್ ಎನರ್ಜಿ ಇದೆ. ನಿಮ್ಮ ಗುರುಗಳು, ನಿಮ್ಮ ಆರಾಧ್ಯ ದೈವರು ನಿಮ್ಮ ಜೀವನಕ್ಕೆ ತುಂಬಾ ಯಶಸ್ಸನ್ನ ತಂದ್ಕೊಡ್ತಾ ಇದ್ದಾರೆ. ತುಂಬಾ ಗೈಡಿಂಗ್ ಎನರ್ಜಿ ಇದೆ. ಸೊ ಒಂದಲ್ಲ ಎರಡಲ್ಲ ಎಲ್ಲಾ ರೀತಿಯ ಗುರುಗಳು ನಿಮ್ಗೆ ಕಾಪಾಡ್ತಾ ಇದ್ದಾರೆ. ಆಲ್ ಈಸ್ ವೆಲ್, ಎಲ್ಲವೂ ಒಳ್ಳೇದೇ ಆಗ್ತಾ ಇದೆ, ಚಿಂತೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಯಾರೋ ಇವಾಗ ಎದ್ದು ನಿದ್ದೆ ಮಾಡ್ಕೊಂಡು ನೋಡ್ತಿದ್ದಾರೆ. ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ, ನೀವು ಪ್ರೊಟೆಕ್ಷನ್ ಅಲ್ಲಿ ಇದ್ದೀರಾ, ಒಳ್ಳೇದಾಗ್ತಾ ಇದೆ, ಎಲ್ಲವೂ ಒಳ್ಳೇದೇ ಇದೆ. ಸೊ ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಿಮ್ಗೆ ಗುರುಗಳು ಹೊಸ ಮಾರ್ಗದರ್ಶನನ ಕೊಡ್ಲಿಕ್ಕೆ ತಯಾರಿದ್ದಾರೆ. ಅದನ್ನ ಸ್ವೀಕಾರ ಮಾಡ್ಕೊಂಡು ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಗಮನ ಕೊಡಿ. ಟೇಕ್ ಕೇರ್. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಗುರುಭ್ಯೋ ನಮಃ. 2ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಬನ್ನಿ ನಿಮ್ಗೆ ನಿಮ್ಮ ಗುರುಗಳಿಂದ ಏನ್ ಸಂದೇಶ ಇದೆ ನೋಡೋಣ. ಮೂರ್ಖ ಗುರುಗಳನ್ನ ನಂಬಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ನಿಜವಾದ ಗುರುಗಳನ್ನಷ್ಟೇ ನಂಬಿ
ಅನ್ನುವಂಥದ್ದು ಇದೆ. ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ. ಸೊ ಹಾಗಾಗಿ ಸ್ವಲ್ಪ ನಿಮ್ಮ ಕರುಣಾಜನಕ ಸ್ಥಿತಿನ ನೋಡಿ ನಿಮ್ಮ ಗುರುಗಳ ಮನಸ್ಸು ಕರಗಿ ನಿಮ್ಗೆ ಅಂತ ಒಂದಷ್ಟು ಗಿಫ್ಟ್ ಅನ್ನ ಕಳಿಸ್ತಾ ಇದ್ದಾರೆ. ಅದು ದುಡ್ಡಿರಬಹುದು, ಅಥವಾ ಬೇರೆ ಯಾವುದೇ ನೀವು ಇಷ್ಟಪಟ್ಟಂತ ಮನೆ ಇರಬಹುದು, ಅಥವಾ ಒಂದು ವರ್ಲ್ಡ್ ಟ್ರಿಪ್ ಮಾಡಬೇಕು ಅದಕ್ಕೆ ಹಣ ಬೇಕು ಅಂತ ಅನ್ಕೊಂಡಿದ್ರಿ, ಅದಕ್ಕೇನಾದ್ರೂ ಇರಬಹುದು. ಸೊ ಒಂದಲ್ಲ ಒಂದ್ ರೀತಿಯಲ್ಲಿ ನಿಮ್ಗೆ ಸಹಾಯ ಅನ್ನೋದು ನಿಮ್ಮ ಗುರುಗಳ ಕಡೆಯಿಂದ ಸಿಗ್ತಾ ಇದೆ. ಗಿಫ್ಟ್ ಅನ್ನುವಂಥದ್ದು ಕೂಡ ಸಿಗ್ತಾ ಇದೆ. ನಿಮ್ಮ ಗುರುಗಳು ನಿಮ್ಮ ಬಗ್ಗೆ ತುಂಬಾ ಕೇರ್ ಮಾಡ್ತಿದ್ದಾರೆ. ನಿಮ್ಗೆ ಸಾಕಷ್ಟು ಸೂಚನೆಗಳನ್ನ ಕೊಡ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ನೀವು ಆ ಸಲಹೆ ಸೂಚನೆಗಳನ್ನ ಸರಿಯಾದ ರೀತಿಯಲ್ಲಿ ಪಾಲಿಸ್ತಾ ಇಲ್ಲ ಅನ್ನುವಂಥದ್ದು ಇದೆ. ಭರವಸೆನ ಕೊಡ್ತಾ ಇದ್ದಾರೆ ಅವರು. ಆ ಭರವಸೆಯನ್ನ ನೀವು ಕಳ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಗುರುಗಳಿಗೆ ಶರಣಾಗ್ತಿಲ್ಲ ನೀವು, ಶರಣಾಗ್ರಿ ನೀವು ಅನ್ನುವಂಥದ್ದು ಇದೆ. ಸೊ ಗುರುಗಳಿಗೆ ಶರಣಾಗ್ಸಿದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಸಮಸ್ಯೆಗಳು ಪ್ರಯಾಣದಲ್ಲಿ ಇದೆ ಅಂತ ಎದುರ್ಕೊಂಡಿರ್ಬಹುದು. ಸೊ ಪ್ರಯಾಣದಲ್ಲಿ ಕೆಲವರಿಗೆ ಸಮಸ್ಯೆ ಇದೆ, ಕೆಲವರಿಗೆ ಆ ಸಮಸ್ಯೆಗಳನ್ನ ಭಗವಂತ ನಿವಾರಣೆ ಮಾಡಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಈಗ ಸದ್ಯಕ್ಕೆ ಏನೋ ಒಂದು ಎಂಡಿಂಗ್ ಸಿಚುವೇಶನ್ ಮಾಡ್ಕೊಳ್ಬೇಕು ಅಂತ ದುಡುಕಿ ನಿರ್ಧಾರ ತಗೊಳ್ಳೋದಕ್ಕೆ ಹೊರಟಿರೋರಿಗೆ ವೇಟ್ ಮಾಡಿ, ಇನ್ನ ನಿಮ್ಮ ಟೈಮ್ ಬಂದಿಲ್ಲ, ಇನ್ನ ನೀವು ಅಚೀವ್ ಮಾಡ್ಬೇಕಾಗಿರುವಂಥದ್ದು ತುಂಬಾ ಇದೆ. ಗ್ರಹಗತಿಗಳು ನಿಮ್ಮ ಫೇವರ್ ಅಲ್ಲೇ ಇದೆ. ನೀವು ಇನ್ನೊಂದಷ್ಟು ಸಮಾಜಮುಖಿ ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಅದಾದ್ಮೇಲೆ ಅಷ್ಟೇ ನೀವು ನಿಮ್ಮ ಜೀವನನ ಭಗವಂತನಿಗೆ ಸಮರ್ಪಣೆ ಮಾಡೋದು. ಇನ್ನೂ ಒಂದಷ್ಟು ದಿನ ಟೈಮ್ ಇದೆ, ಇರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ವಿಶ್ ಕಮ್ ಟ್ರೂ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಟೈಮ್ ಇಸ್ ಎವ್ರಿಥಿಂಗ್. ಟೈಮಿಗೆ ಒಂಚೂರು ಟೈಮ್ ಬೇಕು. ಆ ಟೈಮ್ ಬರೋವರೆಗೂ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ಪ್ರೊಟೆಕ್ಷನ್ ಕೂಡ ಇದೆ. ನೀವು ಪ್ರೊಟೆಕ್ಟರ್ ಎನರ್ಜಿಲಿ ಇರೋದ್ರಿಂದ ನಿಮ್ಗೆ ನಿಮ್ಮ ಗುರುಗಳ ಆಶೀರ್ವಾದದಿಂದ ಯಾರೂ ವಂಚಿತರನ್ನಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ವಿಭೂತಿಗೆ ತುಂಬಾ ಶಕ್ತಿ ಇದೆ. ಸೊ ಹಾಗಾಗಿ ವಿಭೂತಿ ಧಾರಣೆ ಮಾಡಿ, ಇದರಿಂದ ಎಲ್ಲರಿಗೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಇನ್ನೊಬ್ಬರ ಜೀವನದಲ್ಲಿ ನಗು ಕಿತ್ಕೊಂಡದಕ್ಕೆ ನಿಮ್ ಜೀವನದಲ್ಲಿ ನಗು ಹೋಗುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ನಿಮ್ಮ ಜೀವನದಿಂದ ಯಾರು ನಗು ಕಿತ್ಕೊಂಡಿದ್ರು ಅವರು ಮತ್ತೆ ನಗು ಹಾಗೆ ಮಾಡಿ ಅನ್ನುವಂಥದ್ದು ಇದೆ. ಸೊ ನಾನು ಏನ್ ಹೇಳ್ದೆ, ಒಗಟಾಗಿ ಅಥವಾ ಇನ್ಡಿಸಿಷನ್ ಅನ್ನೋ ರೀತಿಲಿ ಅರ್ಥ ಮಾಡ್ಕೊಂಡಿದ್ದೀರಾ. ಅದನ್ನ ಸ್ವಲ್ಪ ತಾಳ್ಮೆಯಿಂದ ಅರ್ಥ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ಅರ್ಥ ಸಿಗತ್ತೆ. ನೋವಲ್ಲಿ ಇರೋರಿಗೆ ನಗುನ ತರ್ಸ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ನೀವು ನಗ್ತಾ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಗೊತ್ತಿಲ್ಲ, ಕೆಲವೆಲ್ಲ ಹಿಡನ್ ಮೆಸೇಜಸ್ ಇದೆ ನಿಮ್ಗೆ ಬಿಟ್ಟಂತ ವಿಚಾರ. ಸೊ ಅನುಮಾನ ತುಂಬಾ ಪಡ್ತೀರಾ ಗುರುಗಳನ್ನ. ಆ ತರ ಅನುಮಾನ ಪಡಬೇಡಿ. ನಿಜವಾದ ಗುರುಗಳನ್ನೇ ನಂಬಿ, ಬೇರೆ ಬೇರೆ ಗುರುಗಳನ್ನ ನಂಬೇಡಿ ಅನ್ನುವಂಥದ್ದು ಇದೆ. ಹೀಗೆ ಹೆಚ್ಚಿನ ಶ್ರಮ ಹಾಕಿ ಹಾರ್ಡ್ ವರ್ಕ್ ಮಾಡ್ತಾ ಇರಿ. ನೀವೇನ್ ಶ್ರಮ ಹಾಕಿದೀರಾ ಅದಕ್ಕೆ ತಕ್ಕ ಪ್ರತಿಫಲ ಮುಂದಿನ ದಿನಗಳಲ್ಲಿ ಸಿಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಕನಸುಗಳನ್ನೆಲ್ಲವನ್ನು ಕೂಡ ಬರ್ದಿಡಿ. ಆ ಕನಸುಗಳು ನನಸಾಗ್ತವೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಒಂದು ಮಿರಾಕಲ್ ರೀತಿಲಿ ನೀವು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಕಾಲ್ ಮೇಲೆ ನೀವು ನಿಲ್ತೀರಾ ಅನ್ನುವಂಥದ್ದು ಇದೆ. ನಿಮ್ಗೆ ಒಂದು ರೀತಿಯ ಚಮತ್ಕಾರದ ರೀತಿಯಲ್ಲಿ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಗೊತ್ತಿಲ್ಲ, ತುಂಬಾ ಸ್ಟಾರ್ ಸೀಡ್ ಇರಬಹುದು ಕೆಲವರು. ನಿಮ್ಗೆ ಬೇರೆ ಲೋಕದಿಂದನೇ ನಿಮ್ಗೆ ಬ್ಲೆಸ್ಸಿಂಗ್ಸ್ ಇದೆ, ಪ್ರೊಟೆಕ್ಷನ್ ಇದೆ, ಒಂದು ಹೀಲಿಂಗ್ ಎನರ್ಜಿ ಇದೆ. ಕಾಸ್ಮೋ ಹೀಲಿಂಗ್ ಅಂತಾರಲ್ಲ, ಆ ತರ ನಿಮ್ಗೆ ಹೀಲಿಂಗ್ ಸಿಗ್ತಾ ಇದೆ. ಹೈಲಿ ಬ್ಲೆಸ್ಡ್ ಯಾರಾದ್ರೂ ಇದ್ರೆ ಭೂಮಿ ಮೇಲೆ, ಈ ರೀಡಿಂಗ್ ಯಾರು ಎರಡನೇದು ಆಯ್ಕೆ ಮಾಡ್ಕೊಂಡು ನೋಡ್ತಿದ್ದೀರೋ ಅವರೇ ಇರ್ತೀರಾ. ಸೊ ಒಳ್ಳೇದಾಗ್ಲಿ. ಮಿರಾಕಲ್ ರೀತಿ ನಿಮ್ ಜೀವನದಲ್ಲಿ ಬದಲಾವಣೆ ಬರ್ತಿದೆ. ಅದನ್ನ ಅನುಭವಿಸೋದಕ್ಕೆ, ಅದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿಯಾಗಿ. ಯಾವಾಗ ಬರುತ್ತೆ ಅಂತಿದ್ದಾರೆ, ಆದಷ್ಟು ಬೇಗ ಬರುತ್ತೆ. ಸೊ ಇಲ್ಲಿ 3 ಕಾರ್ಡ್ ಇಡೋಣ. 3 ಕಾರ್ಡಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಸೊ ನಿಮ್ಗೆ ಏನ್ ಬರುತ್ತೆ ನೋಡುವ. ನಂಬಿಕೆ ಭರವಸೆ ಅನ್ನೋದು ತುಂಬಾ ಮುಖ್ಯ. ಶ್ರದ್ಧಾ ಭಕ್ತಿ ಇರ್ಲಿ. ಭಕ್ತಿಗೆ ಮೀರಿದಂತ ಶಕ್ತಿ ಇನ್ನೊಂದಿಲ್ಲ. ಹೊಸ ಸಾಲನ ಮಾಡಬೇಡಿ. ಹಳೆ ಸಾಲ ತೀರ್ಸ್ಕೊಂಡ್ರೆ ಸಾಕಾಗಿದೆ.
ಫಸ್ಟ್ ಹಳೆ ಸಾಲ ತೀರ್ಸ್ಕೊಳ್ಳಿ, ಹೊಸ ಸಾಲ ಮಾಡಬೇಡಿ. ಎಷ್ಟು ಸತಿ ಹೇಳಿದ್ರು ನಿಮ್ಮ ಅಹಂಕಾರದಿಂದ ಹಳೆ ಸಾಲಕ್ಕೆ ಕೈ ಹಾಕಿ ಹಣಕಾಸಿನ ವಿಚಾರದಿಂದ ಸಮಸ್ಯೆನ ಮಾಡಿಕೊಂಡು ಒಂದು ಅಂತ್ಯ ಮಾಡ್ಕೊಳ್ತೀರಾ. ಆ ಥರ ಮಾಡಬೇಡಿ, ಸಾಲಕ್ಕೆ ಕೈ ಹಾಕಬೇಡಿ. ನಿಮ್ಗೆ ಏನೇನು ಬೇಕೋ ಯಾವಾಗ ಯಾವಾಗ ಬೇಕೋ ಭಗವಂತ ಅದನ್ನ ಕರುಣಿಸಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರಕ್ಕೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಭಗವಂತನ ಮೀರಿದೇನು ಇಲ್ಲ. ಭಗವಂತನ ಮೀರಿದ್ ನೀವೇ ಅಂತ ಅನ್ಕೊಂಡ್ರೆ ನಿಮ್ಮಷ್ಟು ಮುಟ್ಟಾಳ್ರು ಇನ್ನೊಬ್ರಿಲ್ಲ. ಮೊದಲನೇದು, ಎರಡನೇದು, ಮೂರನೇದು ಕ್ಷಮೆ ಇರ್ಲಿ. ಸೊ ಎಸ್, ಲುಕ್ ವಿತಿನ್ ಅನ್ನುವಂಥದ್ದು ಧ್ಯಾನ ಮಾಡಿ. ಧ್ಯಾನದಿಂದ ಹೆಚ್ಚಿನ ಅನುಕೂಲ ಆಗತ್ತೆ. ನಿಮ್ಮ ಹಾರ್ಟ್, ಬಾಡಿ, ಮೈಂಡ್, ಸೋಲ್ ಒಂದು ಅಲೈನಿಗೆ ಬರುತ್ತೆ. ಸೊ ಒಂದೇ ಏನ್ ಹೇಳ್ತಾರೆ, ಸಮಭಾಜಕ ವೃತ್ತ ಆ ಥರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಧ್ಯಾನ ಮಗ್ನರಾಗಿ ಇರಿ ಅನ್ನುವಂಥದ್ದು ಇದೆ. ಎಲ್ಲರನ್ನೂ ಸರಿಸಮಾನವಾಗಿ ನೋಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೆ ಒಳ್ಳೆ ಒಂದು ಟೀಮ್ ವರ್ಕ್ ಕೂಡ ಸಿಗುತ್ತೆ, ಒಂದು ಒಳ್ಳೆ ಟೀಮ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲರೂ ಒಂದೇ ರೀತಿಲೇ ಒಂದು ಒಗ್ಗಟ್ಟಿನಲ್ಲಿ ಕೆಲಸ ಮಾಡುವಂಥ ಟೀಮ್ ಸಿಗುತ್ತೆ, ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಹೆದರ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ, ಭಯ ಪಡಬೇಕಾದಂಥ ಅಗತ್ಯ ಇಲ್ಲ. ಧ್ಯಾನಕ್ಕೆ ಒಂದಷ್ಟು ಅವಕಾಶನ ಮಾಡಿಕೊಟ್ರೆ, ಆಳವಾದ ಧ್ಯಾನ ಸಮಾಧಿ ಸ್ಥಿತಿಗೆ ಹೋದ್ರೆ ಒಂದಷ್ಟು ಯಶಸ್ಸು ಸಿಗುತ್ತೆ. ಸಿಕ್ಕಂಥ ಸಮಯದಲ್ಲಿ ಒಂದಷ್ಟು ಅವೇಕನಿಂಗ್ ಆಗತ್ತೆ. ಆದಾಗ ಒಂದಷ್ಟು ಸಮಸ್ಯೆಗಳಿಗೆ ತಂತಾನೆ ಉತ್ತರಗಳು ಬರುತ್ತೆ ಅನ್ನುವಂಥದ್ದು ಇದೆ. ಒಂಟಿ ಆಗಿರೋದ್ಕಿಂತ ಒಂದು ಒಳ್ಳೆ ಪಾರ್ಟ್ನರ್ ಲೈಫಿಗೆ ಎಂಟ್ರಿ ಆಯ್ತು ಅಂದ್ರೆ, ಒಂದು ದೊಡ್ಡ ಫ್ಯಾಮಿಲಿ ಜೊತೆ ಒಂದು ಕನೆಕ್ಟಿಂಗ್ ಎನರ್ಜಿ ಬಂತು ಅಂದ್ರೆ, ಸೊ ಹೆಚ್ಚು ಖುಷಿಯಾಗಿ ಸಂತೋಷವಾಗಿ ಇರುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಮತ್ತೆ ನಿಮ್ಮ ಸಮಯ, ನಿಮ್ಮ ಶ್ರಮ ಎಲ್ಲೂ ವ್ಯರ್ಥ ಆಗೋದಿಲ್ಲ ಅನ್ನುವಂಥದ್ದು ಇದೆ. ನೀವೇನ್ ಮಾಡಿದೀರಾ ಅದಕ್ಕೆ ಇನ್ನ ಹೆಚ್ಚಿನ ಒಂದು ಅವಾರ್ಡ್ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಸ್ಥಾನನ ಯಾರು ತುಂಬಕ್ಕಾಗೋದಿಲ್ಲ. ನೀವು ಕೊಟ್ಟಂತ ರಕ್ಷೆ ಇರ್ಬೋದು, ನೀವು ಕೊಟ್ಟಿರುವಂತ ಒಂದು ಸಹಾಯ ಹಸ್ತ ಇರ್ಬೋದು, ಅಥವಾ ನೀವ್ ಯಾವ ವಿಚಾರಕ್ಕೆ ಮಾಡಿದ್ರು, ದ್ವೇಷದಿಂದ ಮಾಡಿದ್ರು, ಪ್ರೀತಿಯಿಂದ ಮಾಡಿದ್ರು, ಅಥವಾ ಅಯ್ಯೋ ಪಾಪ ಅನ್ನುವಂಥ ಕರುಣೆಯಿಂದ ಮಾಡಿದ್ರು ಗೊತ್ತಿಲ್ಲ. ಒಟ್ನಲ್ಲಿ ನೀವು ಮಾಡಿದಂತ ಸಹಾಯ, ನೀವು ತಂದು ಕೊಟ್ಟಂತ ಆ ಒಂದು ಏನ್ ಹೇಳ್ತಾರೆ, ರಕ್ಷಾ ಕೋಟೆ ತರ ಒಂದಷ್ಟು ಜನರನ್ನ, ಒಂದು ಟೀಮನ್ನ ನೀವೇನ್ ತಯಾರು ಮಾಡಿ ಕೊಟ್ಟಿದ್ರಿ ಅಥವಾ ಮಾಡಿದ್ರಿ, ಅಥವಾ ಅದೊಂದು ಒಂದಕ್ಕೊಂದು ಚೈನ್ ಲಿಂಕ್ ತರ ಏನ್ ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗಿ ಸ್ಟಿಲ್ ಇಲ್ಲಿವರೆಗೂ ಸರ್ವೈವಲ್ ಆಗ್ತಾ ಇದೆ. ಅದು ದ ಎಂಡಿಂಗ್ ಆಗೋವರೆಗೂ ಅದು ಅದ್ರ ಜೊತೆನೆ ಇರುತ್ತೆ. ಆ ರಕ್ಷಾ ಕವಚ ಹಾಗೆ ಇರುತ್ತೆ. ಜೊತೆಗೆ ಆ ರಕ್ಷಾ ಕವಚ ಏನಿದೆ ಅದು ನಿಮ್ಮ ಯಶಸ್ಸಿಗೂ ಕಾರಣ ಆಗತ್ತೆ, ಅದರ ಯಶಸ್ಸಿಗೂ ಕಾರಣ ಆಗತ್ತೆ. ಮಹಾಲಕ್ಷ್ಮಿಗೋಸ್ಕರ ಇಷ್ಟೆಲ್ಲ ನಡೆದಿದೆ ಅಂದ್ಮೇಲೆ ಇದರ ಜವಾಬ್ದಾರಿನ ಮಹಾಲಕ್ಷ್ಮಿ ಕೂಡ ತಗೊಳ್ಬೇಕಾದಂತ ಅಗತ್ಯ ಇದೆ. ಸೊ ಮಹಾಲಕ್ಷ್ಮಿನೇ ಇದರ ಹೊಣೆನ ಹೊತ್ತು ಸರಿಯಾದ ನಿರ್ಧಾರನ ತಗೊಂಡು, ಯಾರಿಗೆ ನಾನು ಸೇರ್ತೀನಿ ಅನ್ನೋದನ್ನ ನಿರ್ಧಾರ ತಗೊಂಡು ಮಹಾಲಕ್ಷ್ಮಿ ಅವರಿಗೆ ಹೋಗಿ ಸೇರ್ತಾಳೆ ಅನ್ನುವಂಥದ್ದು ಇದೆ. ಇಲ್ಲಿ ಯಾರದೇ ಒತ್ತಾಯ ಇಲ್ಲ, ಯಾರದೇ ಒಂದು ಪ್ರಾರ್ಥನೆ ಇಲ್ಲ, ಏನೂ ಇಲ್ಲ. ಆ ತಾಯಿ ಚಂಚಲೆ ಇರೋದು ಎಷ್ಟು ಸತ್ಯನೋ ಹಾಗೇನೆ ಭಕ್ತಿಗೆ ಒಳ್ಳೆಯವಳು ಕೂಡ ಇದ್ದಾಳೆ. ಯಾರ್ಯಾರ ಭಕ್ತಿ ಎಲ್ಲೆಲ್ಲಿ ಸ್ವಾರ್ಥ ನಿಸ್ವಾರ್ಥ ತಾಯಿನೇ ಲೆಕ್ಕಾಚಾರ ಹಾಕಿ ಮುಂದಿನ ದಿನಗಳಲ್ಲಿ ತಾಯಿನೇ ಸ್ವತಃ ನಿರ್ಧಾರ ತಗೊಂಡು ಯಾರ್ಯಾರ ಪಾಲಿಗೆ ಎಷ್ಟೆಷ್ಟು ಬರ್ತಾಳೋ ಅದು ಆ ತಾಯಿಗೆ ಬಿಟ್ಟಂತ ವಿಚಾರ. ನಿಮ್ಮಲ್ಲಿ ಏನಾದ್ರೂ ಒಂದಷ್ಟು ಪ್ರಶ್ನೆ ಶೇರಿಂಗ್ ಅಲ್ಲಿ ಇದ್ರೆ ಎಲ್ಲರಿಗೂ ಈಕ್ವಲ್ ಶೇರ್ ಆಗ್ಬೇಕು ಅನ್ನುವಂಥದ್ದು ಇದೆ. ಸೊ ಎಲ್ಲರಿಗೂ ಈಕ್ವಲ್ ಶೇರ್ ಆಗ್ಲಿ ಅನ್ನುವಂಥದ್ದು ಇದೆ. ಪ್ರತಿ ಸತಿ ಅವಾಗವಾಗ ಒಂದು ಹೆಸರಿನಲ್ಲಿ ಹೋಮ ಹವನಗಳು ಮಾಡೋದ್ರಿಂದ ಒಂದಷ್ಟು ದುಷ್ಟ ಕಾರ್ಯಗಳು, ದುಶ್ಚಟಗಳು, ದುಷ್ಟ ಪ್ರಯೋಗಗಳು ಸುಟ್ಟು ಹೋಗ್ತವೆ ಅನ್ನುವಂಥದ್ದು ಇದೆ. ದುಷ್ಟ ಪ್ರಯೋಗಗಳು ಏನೇ ಇದ್ರು ಅದನ್ನ ಸುಟ್ಟು ಹಾಕ್ಬಿಡಿ ಅನ್ನುವಂಥದ್ದು ಇದೆ. ಅದು ಮಂತ್ರ ಜಪ ಇರಬಹುದು, ನಾಮ ಜಪ ಇರಬಹುದು, ಅಥವಾ ಹೋಮ ಹವನಗಳಿಂದ ಇರಬಹುದು. ಸೊ ಎಲ್ಲರೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅನ್ನುವಂಥ ರೀತಿಲಿ ಇಡೀ ಲೋಕಕ್ಕೆ ಸಂಬಂಧಪಟ್ಟಂಗೆ, ವಿಶ್ವಕ್ಕೆ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ದುಷ್ಟ ಮಾರ್ಗದಿಂದ, ಕೆಟ್ಟ ಮಾರ್ಗದಿಂದ ಪ್ರಯೋಗಗಳನ್ನ ಮಾಡಿ 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 ಒಬ್ಬರ ಜೀವನನ ಇಲ್ಲ ಅನ್ಸುವಂಥದ್ದಕ್ಕೆ, ಒಬ್ರಿಗೊಬ್ರು ಕೆಟ್ಟ ಕೆಲ್ಸಕ್ಕೆ ಏನ್ ಕೈ ಜೋಡಿಸ್ತಾರೆ ಅಂಥವ್ರ ಕೈಗಳೇ ಇಲ್ದಿರೋ ಹಾಗೆ ಆಗ್ಲಿ, ಒಳ್ಳೆ ಕೆಲ್ಸಕ್ಕೆ ಯಾರ ಕೈಗಳನ್ನ ಜೋಡಿಸ್ತಾರೆ ಅವ್ರ ಕೈಗಳು ಅಭಯ
ಹಸ್ತದ ರೀತಿ ಕೆಲಸ ಮಾಡೋ ಹಾಗೆ ಆಗ್ಲಿ ಅನ್ನೋದು ಇದು ಆ ಶಂಕರ ನಾರಾಯಣರ ಆಶೀರ್ವಾದ ಇದೆ ಇಲ್ಲಿ. ಸೊ ಇದು ಶಂಕರ ನಾರಾಯಣರೇ ಕೈ ಜೋಡಿಸಿ ಭೂಮಿ ಮೇಲೆ ಒಂದು ಆಶೀರ್ವಾದ ರೂಪೇಣ ಒಂದಷ್ಟು ಗೊತ್ತಿಲ್ಲ, ಕೆಲವು ಸೀಕ್ರೆಟ್ಸ್ ತರ ಇದೆ, ಆ ತರ ಕಳ್ಸಿದ್ದಾರೆ, ಆ ತರ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಶಿವ ಮತ್ತೆ ವಿಷ್ಣುವಿನ ಸಮಾಗಮ ಮಾಡಿ, ಅಂದ್ರೆ ವಿಷ್ಣು ಮತ್ತೆ ಶಿವ ಇಬ್ಬರಿಗೂ ಸೇರೋ ಹಾಗೆ ಒಂದು ಹೋಮ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಇದೆ. ಯಾರಿಗೆ ಅಂತ ನನಗೆ ಗೊತ್ತಿಲ್ಲ, ಯಾರು ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಆದ್ರೆ ಯಾಕೆ ಮಾಡಬೇಕು ಅನ್ನೋದು ಮಾತ್ರ ಇಲ್ಲಿ ಇದೆ. ಲೋಕ ಕಲ್ಯಾಣಕ್ಕಾಗಿ ಮಾಡಬೇಕು ಅನ್ನುವಂಥದ್ದು ಇದೆ. ಯಾಕೆ ಲೋಕ ಕಲ್ಯಾಣ ಅಂದ್ರೆ ಅನಾಥೋ ದೈವ ರಕ್ಷಕ ಅಂತ ಇಲ್ಲಿ ಇದೆ. ಅನಾಥರು ಯಾರ್ಯಾರು ಇದ್ದಾರೆ ನನಗೆ ಗೊತ್ತಿಲ್ಲ, ಯಾಕೆ ಅನಾಥರು ಅನ್ನುವಂಥ ಶಬ್ದ ಬಂದಿದೆ ಇಲ್ಲಿ ಅನ್ನುವಂಥದ್ದು. ಅನಾಥರು ಯಾರಿದ್ದಾರೆ ಅವರ ಒಳಿತಿಗಾಗಿ ಅವರು ತುಂಬಾ ಶ್ರಮ ಕಷ್ಟ ಪಡ್ತಿದ್ದಾರೆ. ಅಂಥವ್ರ ರಕ್ಷಣೆಗೆ ಯಾರು ಇಲ್ಲ, ಅವರಿಗೆ ಪರಿಹಾರ ಮಾಡ್ಕೊಳ್ಳೋದಕ್ಕೂ, ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳೋದಕ್ಕೂ ಯಾರು ಇಲ್ಲ, ಅಥವಾ ಪರಿಹಾರ ಆಗಿದೆ ಈ ತರ ಮಾಡ್ತೀನಿ ಅಂತ ಹೇಳೋದಕ್ಕೂ ಅಥವಾ ಹೇಳಿದ್ರೆ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಅವ್ರಿಗೆ ಸಮಸ್ಯೆ ಇದೆ. ಎಷ್ಟೊಂದು ಜನರಿಗೆ ಇಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂಗೆ ಸಿಂಗಲ್ಸ್ ಇರೋರಿಗೆ ಸಾಕಷ್ಟು ಸಮಸ್ಯೆಗಳಿದೆ. ಅವರೆಲ್ಲರಿಗೂ ಒಳ್ಳೇದಾಗಬೇಕು, ಎಂಥದ್ದೇ ಬಂಧ ಇದ್ರೂ ಕೂಡ ಕಿತ್ತೋಗಿ ಒಂದಷ್ಟು ವಿವಾಹ ಕಾರ್ಯಗಳು ಜರುಗಬೇಕು ಎಷ್ಟೋ ಜನರಿಗೆ ಅನ್ನುವಂಥ ಒಂದು ಸಂಕಲ್ಪ ಇಲ್ಲಿ ಮಾಡಬೇಕು. ಮಾಡಿ ಅನ್ನುವಂಥ ಆರ್ಡರ್ ಇದೆ. ಖಂಡಿತವಾಗ್ಲೂ ದಯಮಾಡಿ ಕ್ಷಮಿಸ್ಬಿಡಿ, ಇದು ನನ್ನ ಆರ್ಡರ್ ಅಲ್ಲ, ಇಲ್ಲಿದೆ. ಯಾರಿಗೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಆ ಥರ ಇದೆ. ಅದನ್ನ ಮಾಡಿದ್ದೆ ಆದ್ರೆ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಬರುತ್ತೆ, ಒಂದು ಹೊಸ ಶುರು ಆಗತ್ತೆ ಅನ್ನುವಂಥದ್ದು ಇದೆ. ಕತ್ತಲಿನಿಂದ ಬೆಳಕಿನೆಡೆಗೆ ತಮಸೋಮ ಜ್ಯೋತಿರ್ಗಮಯ ಅನ್ನುವಂಥ ರೀತಿಯಲ್ಲಿ ಬೆಳಕು ಹರಡುತ್ತೆ ಅನ್ನುವಂಥದ್ದು ಇದೆ. ಆ ಬೆಳಕು ಬರೀ ಜೀವನಕ್ಕಲ್ಲ, ಬದುಕಿಗಲ್ಲ, ಇಡೀ ವಿಶ್ವಕ್ಕೆ ಬೆಳಕಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಇದೆ. ಒಂದು ಬೆಳಕಿನ ಆಗಮನ ಆಗಬೇಕು, ಸಮಯ ಹತ್ರದಲ್ಲೇ ಇದೆ, ಆಗತ್ತೆ ಒಳ್ಳೇದು ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಶ್ರಮ ವ್ಯರ್ಥ ಆಗಿಲ್ಲ. ಸೊ ಎಲ್ಲೆಲ್ಲೋ ಹುಡುಕ್ಬೇಡಿ, ನಿಮ್ಮೊಳಗೆ ಹುಡುಕೊಳ್ಳಿ, ಅಲ್ಲೇ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗತ್ತೆ ಅನ್ನುವಂಥದ್ದು ಇದೆ. ಗುರುಭ್ಯೋ ನಮಃ ಅನ್ನುವಂಥದ್ದು ಕೂಡ ಇದೆ. ಗುರುಗಳ ಪಾದಾರವಿಂದಕ್ಕೆ ಈ ಮಾಹಿತಿನ ಸಮರ್ಪಣೆ ಮಾಡ್ತೀನಿ ಅನ್ನುವಂಥದ್ದು ಕೂಡ ಇದೆ. ವಾಗ್ದೇವಿ ತಂಡದ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಕ್ಯೂರ್ ಇದೆ, ಹೆಲ್ತ್ ಇಂಪ್ರೂವ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಡೈಲಿ ಜಪ ಮಾಡಬೇಕು, ಜಪ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇದೆ. ಕೈಗಳಿಗೆ ಒಂದು ರಕ್ಷೆನ ಹಾಕೊಳ್ಳಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಡೂ ಡೈಲಿ ಜಪ ಬಾಬಾ ನೇಮ್ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಗೆ ಗುರುಗಳ ಅನುಗ್ರಹ ಬೇಕು ಅಂತ ಅನ್ಸುತ್ತೆ, ಹಾಗಾಗಿ ಗುರುವಿನ ಹೆಸರಿನಲ್ಲಿ ಜಪನ ಮಾಡಿ, ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ನಿಮ್ಮ ಹೃದಯ ತುಂಬಾ ನೋವಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಮ ಹೃದಯದಲ್ಲಿ ಇರುವಂತ ನೋವನ್ನ ಕಡಿಮೆ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಮನೆಯಲ್ಲಿ, ನಿಮ್ಮ ಹೃದಯದಲ್ಲಿ, ನಿಮ್ಮ ಜೀವನದಲ್ಲಿ ಬದಲಾವಣೆ ತರಬೇಕು. ಗುರುಗಳಿಗೆ ನಿಮ್ಮ ಮನೆಗೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಹೃದಯಕ್ಕೆ, ನಿಮ್ಮ ಜೀವನಕ್ಕೆ ಬರೋದಕ್ಕೆ ಅವಕಾಶನ ಮಾಡಿಕೊಡಿ. ಕರೀರಿ ಅವರನ್ನ, ಕರೀದಿರ ಯಾರೂ ಬರೋದಿಲ್ಲ. ಸೊ ಕರೀರಿ ಅವರನ್ನ, ಕರೆದು ನಿಮ್ಮ ಜೀವನದಲ್ಲಿ ಅವರಿಗೆ ಒಂದು ಸ್ಥಾನನ ಕೊಡಿ. ಅವರು ಖಂಡಿತವಾಗ್ಲೂ ನಿಮ್ಗೆ ಒಂದು ಒಳ್ಳೆ ಬದಲಾವಣೆನ ತಂದ್ಕೊಡ್ತಾರೆ ಅನ್ನುವಂಥದ್ದು ಇದೆ ಇಲ್ಲಿ. ನಿಮ್ಮ ಕತ್ತಲಾದ ಹೃದಯಕ್ಕೆ ಬೆಳಕನ್ನ ತರ್ತಾರೆ ಅನ್ನುವಂಥದ್ದು ಇದೆ. ಸೊ ಶ್ರೀಮಂತಿಕೆ ತರ್ತಾರೆ, ಫೈನಾನ್ಷಿಯಲಿ ಸಕ್ಸಸ್ಸನ್ನ ತರ್ತಾರೆ, ಹೆಚ್ಚು ಗೋಲ್ಡ್ ಬರುತ್ತೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಒಳ್ಳೇದಾಗ್ಲಿ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ, ಸಿಗ್ತೀನಿ ಮುಂದಿನ ವಿಡಿಯೋಲಿ. ಸೊ ಇನ್ಮೇಲೆ ಯಾವತ್ತು ರೀಡಿಂಗ್ ನಿಲ್ಲಿಸ್ತೀರಾ, ಕಂಟಿನ್ಯೂಸ್ ಆಗಿ ರೀಡಿಂಗ್ ಮಾಡೋ ಹಾಗೆ ಆಗ್ಲಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಹತ್ರ. ಸೊ ಮಾಡ್ತೀನಿ ಕೂಡ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನೆಲ್ಲ ಗುರುಗಳ ಪಾದಾರವಿಂದಕ್ಕೆ ಈ ರೀಡಿಂಗ್ ಅನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ವಾಗ್ದೇವಿ ಪಾದಾರವಿಂದಕ್ಕೂ ಕೂಡ ಈ ರೀಡಿಂಗ್ ಅನ್ನ ಸಮರ್ಪಣೆ ಮಾಡ್ತೀನಿ. ಟೇಕ್ ಕೇರ್.